ನನ್ನ ಹೆಸರು ವಿನಾಯಕ ಎಸ್ ರಾವ್. ನಮ್ಮ ವರದಶ್ರೀ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ಸ್ ಹಾಗೂ ವ್ಯೂವರ್ಸ್ ಎಲ್ಲರಿಗೂ ನಮ್ಮ ಪರವಾಗಿ ಸುಸ್ವಾಗತಿಸುತ್ತೇವೆ. ಈ ದಿನ ನಮ್ಮೊಂದಿಗೆ ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಹಾಗೂ ಖ್ಯಾತ ವಕೀಲರಾದ ಕೆ ದಿವಾಕರ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಈಗ ಭಾರತದಲ್ಲಿ ನಡೀತಾ ಇರುವಂತಹ ಕೊರೋನಾ ಭೀತಿ ಹಾಗೂ ಲಾಕ್ಡೌನ್ ಇದರಿಂದ ಎಲ್ಲ ಜನ ಅಸ್ತವ್ಯಸ್ತರಾಗಿದ್ದಾರೆ ಸರ್. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ನೀವು ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ? ಬಹುಶಃ ಇಂದಿನ ವಾಸ್ತವ ಸ್ಥಿತಿಯನ್ನು ನಿಮ್ಮ ಚಾನಲ್ ಆಗಿರ್ತಕ್ಕಂಥ ವರದಶ್ರೀ ಚಾನಲ್ಗೆ ನಾವು ಪರಿಚಯ ಮಾಡ್ತಾ ಇರೋದು ಬಹಳ ಸ್ವಾಗತಾರ್ಹವಾದಂಥ ಕೆಲಸ. ಅದನ್ನು ನಾನು ಈ ಪ್ರಯತ್ನವನ್ನು ಮಾಡಿದಂಥ ನಿಮಗೂ ಮತ್ತು ನಿಮ್ಮ ಈ ತಂಡದವರಿಗೆ ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ಬಹುಶಃ ಕಳೆದ ಒಂದು ಶತಮಾನದ ನಾಗರಿಕ ಇತಿಹಾಸವನ್ನು ನೋಡಿದಾಗ, ವಿಶೇಷವಾಗಿ ಕರ್ನಾಟಕದ ಸಂದರ್ಭದಲ್ಲಿ ಯೋಚನೆ ಮಾಡಿದರೆ, ಸುಮಾರು 1.5 ತಿಂಗಳು ನಮ್ಮ ಜನಜೀವನದ ನಿರಂತರ ಕ್ರಿಯೆ ನಿಂತು ಹೋದಂಥ ಒಂದು ಸನ್ನಿವೇಶದಲ್ಲಿ ನಾವಿದ್ದೇವೆ. ಬಹುಶಃ ಆಧುನಿಕ ಜಗತ್ತಿನಲ್ಲಿ ಇವತ್ತು ವಾಯುಯಾನ ಅಥವಾ ವಿಮಾನ ಹಾರಾಟ, ವಿಮಾನದಲ್ಲಿ ಪ್ರಯಾಣ ಇದು ಒಂದು ಸಾಂದರ್ಭಿಕ ಅವಶ್ಯಕತೆಯಾಗಿದೆ. ಪ್ರತಿದಿನ ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಹೋಗೋದಿರ್ಬೋದು, ಬೆಂಗಳೂರಿನ ಮಂಗಳೂರಿಗೆ ಹೋಗೋದಿರ್ಬೋದು, ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗೋದು, ಎಲ್ಲರೂ ವಿಮಾನದಲ್ಲಿ ಹೋಗ್ತಕ್ಕಂಥ ಒಂದು ಸ್ಥಿತಿ ಇದೆ. ಅದೇ ರೀತಿ ಬೆಂಗಳೂರಿಂದ ಇವತ್ತು ಕರ್ನಾಟಕದ ಉದಾಹರಣೆಗೆ ನಮ್ಮ ಶಿವಮೊಗ್ಗಕ್ಕೆ ಕನಿಷ್ಠ ದಿನಕ್ಕೆ 5 ರೈಲುಗಳು ಓಡಾಡ್ತವೆ. ಎಲ್ಲ ಶತಾಬ್ದಿಯಿಂದ 5 ರೈಲು. ಇಡೀ ನಾಗರಿಕತೆಯೇ ಸಂಚರಿಸ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿದೆ. ಮತ್ತು ಇವತ್ತು ತಮಗೆ ಗೊತ್ತಿದೆ, 100 ಬಸ್ಸುಗಳಿದ್ದರೂ ಕೂಡ ಆಧುನಿಕ ಜನರ ಇವತ್ತು ಆರ್ಥಿಕ ಶಕ್ತಿಯ ಕಾರಣದಿಂದ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಅಥವಾ ಒಂದು ಸರ್ಕಾರಿ ನೌಕರ ಇರ್ಬೋದು, ಅಥವಾ ಒಂದು ಕಾರನ್ನು ಇಟ್ಕೊಂಡೇ ಇರ್ತಾನೆ. ಆ ಕಾರಿನ ಮುಖಾಂತರ ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಶಾಲಾ ಮಕ್ಕಳಿಗೆ ರಜೆ ಬಂದಾಗ ತಮ್ಮ ಸ್ವಂತ ಊರಿಗೆ ಹೋಗಲಿಕ್ಕೆ ವಾಹನ ಸಂಚಾರವನ್ನು ಮಾಡ್ತಾರೆ. ಈ ಎಲ್ಲ ಚಲನೆಯ ಕ್ರಿಯೆಯನ್ನು ವಾಟ್ ಯು ಕಾಲ್ ಟ್ರಾನ್ಸ್ಪೋರ್ಟ್ ಕ್ರಿಯೆ ಇದೆಯಲ್ಲ, ಇದು ನಿಂತು ಹೋಗಿರತಕ್ಕಂಥ ಒಂದು ನಿದರ್ಶನ ಭಾರತದ ಇತಿಹಾಸದಲ್ಲಿ ಅಥವಾ ನಾನು ನನ್ನ 60 ವರ್ಷದ ಜೀವನದಲ್ಲಿ ಕಾಣಲಿಲ್ಲ. ಇದ್ರ ಜೊತೆಗೆ ಕೆಲವು ಸಮಸ್ಯೆಗಳನ್ನು ಉಂಟು. ಇದು ಬಹಳ ಈ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಅತಿ ದೊಡ್ಡ ಪರಿಣಾಮವನ್ನು ಮಾಡಿದೆ ಎಂಬತಕ್ಕಂಥದ್ದು ವಾಸ್ತವಿಕ ಸತ್ಯ. ಆದರೆ ಈ ಪರಿಣಾಮ ಯಾರಿಗಾಗಿದೆ? ಪರಿಣಾಮ ಶ್ರೀಮಂತರಿಗಾಗಲಿಲ್ಲ, ಅಥವಾ ಪರಿಣಾಮ ಮಧ್ಯಮ ವರ್ಗಕ್ಕಾಗಲಿಲ್ಲ. ಆ ಪರಿಣಾಮ ಈ ಪೆನ್ಷನ್ನು ಸಂಬಳ ತಗೊಳ್ತಕ್ಕಂಥ ಸರ್ಕಾರಿ ನೌಕರಿಗಾಗಲಿಲ್ಲ. ಪರಿಣಾಮ ಹೆಚ್ಚು ಆಗಿರ್ತಕ್ಕಂಥದ್ದು ನಿತ್ಯ ಶ್ರಮ ವಹಿಸಿ ದುಡಿತಕ್ಕಂಥ ಬಡವರಿಗೆ. ಯಾರು ಕಾರ್ಯಕೆಲಸ ಮಾಡ್ತಾರೆ, ಯಾರು ಕೃಷಿ ಕೆಲಸ ಮಾಡ್ತಾರೆ, ಯಾರು ಬೆಂಗಳೂರು ನಗರದ ರೈಲ್ವೆ ಸ್ಟೇಷನಲ್ಲಿ ಹಮಾಲಿ ಕೆಲಸ ಮಾಡ್ತಾರೆ, ಯಾರು ಆಟೋ ಓಡಿಸ್ತಾರೆ, ದಿನನಿತ್ಯ ಶ್ರಮಜೀವನದಿಂದ ಬದುಕ್ತಕ್ಕಂಥ ಒಂದು ವರ್ಗಕ್ಕೆ ಇದು ದೊಡ್ಡ ಒಂದು ಆರ್ಥಿಕವಾದಂಥ ಪೇಟನ್ನು ನಿರ್ಮಾಣ. ಇವತ್ತು ಒಬ್ಬ ಮಧ್ಯಮ ವರ್ಗದ ಮನುಷ್ಯ ಕೂಡ ಒಂದು 5 kg ಅಕ್ಕಿ, 1 kg ಬೇಳೆ ತಗೊಳ್ಳೋ ಈ ರೇಷನ್ ಪ್ಯಾಕೆಟ್ಗೆ ಒಂದು ಕ್ಯೂ ನಿಲ್ತಕ್ಕಂಥ ಒಂದು ಅಸಹಾಯಕ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ನಿಮ್ಗೆ ಇನ್ನೊಬ್ಬ ಹತ್ರ, ಈ ನಮ್ಮ ಮನೆ ಹಳ್ಳಿಗಳ ಕಡೆ ನಮ್ಮ ಮನೇಲಿ ಏನಾದ್ರು ಒಂದು ಸಾಮಾನ್ಯಗಾದ್ರೆ ಪಕ್ಕದ ಮೇಲೆ ಕಡ ತಗೊಳ್ಳೋರು, ಬಂದಾದ್ಮೇಲೆ ವಾಪಸ್ ಕೊಡ್ತಿದ್ರು. ಈ ಸಂಸ್ಕೃತಿ ಇತ್ತು. ಆದರೆ ಇವತ್ತು ಪ್ರತಿಯೊಬ್ಬನೂ ಕೂಡ ಈ ಥರ ತನ್ನ ರೇಷನ್ಗೋಸ್ಕರ ಇನ್ನೊಬ್ಬರ ಹತ್ರ ಯಾಚಿಸ್ತಕ್ಕಂಥ ಒಂದು ಸನ್ನಿವೇಶ ಬಂದಿದೆ. ಮಧ್ಯಾಹ್ನ ಊಟವನ್ನು ಹೋಗಿ ಹಂಚತಕ್ಕಂಥ ಸ್ಥಿತಿಯನ್ನು ನೋಡಿದ್ದೇವೆ. ಬಹುಶಃ ಈ ತರಹದ ನಾಗರಿಕತೆಯ ಅಸಹಾಯಕತೆಯ ನಿರ್ಮಾಣ ಕೊರೋನಾದಿಂದ ಆಗಿದೆ. ಆದರೆ ಇದಕ್ಕೆ ನಾವು ಯಾರನ್ನು ದೂಷಿಸಬೇಕು? ಇದು ಸರ್ಕಾರದ ನೀತಿ ಕಾರಣ ಅಲ್ಲ, ನಮ್ಮ ಆರೋಗ್ಯ ವ್ಯವಸ್ಥೆ ಕಾರಣ ಅಲ್ಲ, ಅಥವಾ ಮನುಷ್ಯನ ಆಧುನಿಕ ಜೀವನ ಕಾರಣ ಅಲ್ಲ. ಇಡೀ ಪ್ರಪಂಚದಲ್ಲಿ ಇವತ್ತೇನು ಸ್ಪರ್ಧೆ ನಡೀತಾ ಇದೆ, ಸ್ಪರ್ಧೆ ದೊಡ್ಡ ಬಲಾಢ್ಯ ರಾಷ್ಟ್ರಗಳಾಗ್ತಕ್ಕಂಥ ಸ್ಪರ್ಧೆಯ ಕಾರಣದಿಂದ ಅಮೆರಿಕನ್ ಅಧ್ಯಕ್ಷರ ಅಭಿಪ್ರಾಯ ಕೇಳೋದಾದರೆ, ಇವತ್ತು ಚೈನಾ ಮತ್ತು ಅಮೆರಿಕದ ಮಧ್ಯೆ ಒಂದು ಆರ್ಥಿಕವಾದ ಸಮರ ನಡೆಯುತ್ತೆ. ಆ ಚೀನಾ ಮತ್ತು ಅಮೆರಿಕದ ಆರ್ಥಿಕ ಸಮರದ ಕಾರಣದಿಂದ ಇವತ್ತು ಅಟಾಮಿಕ್ ಯುದ್ಧ ವಿನಾಶವನ್ನು ಮಾಡ್ತದೆ ಎಂದರು. ಆದರೆ ವಿಶ್ವಸಂಸ್ಥೆ ಅಲರ್ಟ್ ಆಗಿರೋದ್ರಿಂದ ಅಟಾಮಿಕ್ ಯುದ್ಧ ಮಾಡೋತಕ್ಕಂಥ ಸನ್ನಿವೇಶದಲ್ಲಿ ಯಾವ ದೇಶಗಳಿಲ್ಲ. ಇದನ್ನು ಬಯೋಲಾಜಿಕಲ್ ವಾರ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದೊಂದು ಜೈವಿಕ ಸಮರ ಅಂತ. ಅಂದರೆ ಈ ಜೈವಿಕ ಸಮರ ಅಟಮ್ ಬಾಂಬ್ಗಿಂತಲೂ ಹೆಚ್ಚು ಪರಿಣಾಮಕಾರಿ ಅಂತ ಅನ್ನಿಸ್ತು. ಹಿರೋಶಿಮಾ ನಾಗಾಸಾಕಿಯಲ್ಲಿ ಹಾಕಿದಾಗ ಸುಮಾರು 45 ಕಿಲೋಮೀಟರ್ ಸುತ್ತಳತೆಯಲ್ಲಿ ಮಾತ್ರ ಬಾಂಬ್ ಬ್ಲಾಸ್ಟ್ ಆಯಿತು, ಅಲ್ಲಿ ಮಾತ್ರ ಎಫೆಕ್ಟ್ ಆಯಿತು. ನಮ್ಮ ಇದರಲ್ಲಿ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆದಾಗ ಭೋಪಾಲ್ ನಗರದ ಸುತ್ತ 10 ಕಿಲೋಮೀಟರ್ ಸುತ್ತಳತೆಯಲ್ಲಿ ಜನ ಅದರ ಪರಿಣಾಮ ಅನುಭವಿಸಿದರು. ಇಡೀ ಪ್ರಪಂಚವೇ
ಇವತ್ತು ಇದರ ಕೊರೋನಾದ ಬಲಿಪಶುವಾಗಿದೆ. ಹೌದು ಸರ್. ಇವತ್ತು ಪ್ರಪಂಚದಲ್ಲಿ ಎಲ್ಲ ಜನರು ಕೂಡ ಸಾಮಾನ್ಯವಾಗಿ ನಮ್ಮ ಮಲೆನಾಡಿನ ಸಾಗರ ತಾಲೂಕಿನ ಸಾಮಾನ್ಯ ಹಳ್ಳಿಯ ಒಬ್ಬ ಇಂಜಿನಿಯರ್ ಕೂಡ ಅವನ ಜೀವನದ ಮಹದೋದ್ದೇಶ ಅಮೆರಿಕಕ್ಕೆ ಹೋಗ್ಬೇಕು, ಗ್ರೀನ್ ಕಾರ್ಡ್ ತಗೋಬೇಕು ಅನ್ನತಕ್ಕಂಥ ಒಂದು ಹಪಾಹಪಿತನ ಇತ್ತು. ಆದರೆ ಅಮೆರಿಕ ಕೂಡ ಈ ಜೈವಿಕ ಸಮರದ ವಿರುದ್ಧ ಗೆಲ್ಲಲಿಕ್ಕೆ ಯಶಸ್ಸನ್ನು ಕಾಣಲಿಲ್ಲ. ಇದರ ಅರ್ಥ ಏನು ಅಂದರೆ, ಇದು ನಮ್ಮ ಪ್ರಾಶಸ್ತ್ಯಗಳನ್ನು, ಇವತ್ತು ಸಮಾಜದಲ್ಲಿ ಬಹಳ ಅನುಕೂಲಸ್ಥ, ಬಹಳ ಶ್ರೀಮಂತ, ಅವನಿಗೆಲ್ಲ ಆಧುನಿಕ ಸೌಲಭ್ಯಗಳಿದೆ ಎಂದರೂ ಕೂಡ ಆತ ಆಧುನಿಕ ಸೌಲಭ್ಯಗಳನ್ನು ಬಳಸಲಿಕ್ಕೆ ಅಸಹಾಯಕನಾಗಿದ್ದಾನೆ. ಇವತ್ತು ನಿನ್ನೆ ದಿವಸ ನಾವು ಪತ್ರಿಕೆಯಲ್ಲಿ ನೋಡಿದ್ವಿ, ಕರ್ನಾಟಕ ರೋಡ್ KSRTC ಸಿಬ್ಬಂದಿಗಳಿಗೆ ಈ ತಿಂಗಳ ಸಂಬಳ ಕೊಡಲಿಕ್ಕೆ 321 ಕೋಟಿ ರೂಪಾಯಿ ದುಡ್ಡು ಅವ್ರ ಹತ್ರ ಇಲ್ಲ. ಒಂದು ಸಾಮಾನ್ಯ ಮನುಷ್ಯ ನಿರ್ಮಿತ ಕ್ರಿಯೆಯ ಕಾರಣದಿಂದ ಇವತ್ತು KSRTC ಅಂತ ಒಂದು ಬಹುದೊಡ್ಡ ಸಂಸ್ಥೆ, ಸಂಚಾರವನ್ನು ನಿಯಂತ್ರಣ ಮಾಡ್ತಕ್ಕಂಥ ಸಂಸ್ಥೆ ಇಂಥ ಅಸಹಾಯಕ ಸ್ಥಿತಿಗೆ ಬಂತಲ್ಲ. ಇದು ಜೈವಿಕ ಯುದ್ಧದ ಒಂದು ದೂರಗಾಮಿ ಪರಿಣಾಮಗಳಲ್ಲಿ ಒಂದು. ಈಗ ನಾನು ಕಳೆದ 30 ವರ್ಷದಿಂದ ಯಾವತ್ತೂ ಕೂಡ ನಾನು ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ರಾತ್ರಿ 9 ಗಂಟೆಗೆ 12 ಗಂಟೆಗಳ ಕಾಲ ನಾನು ಮನೆಯಿಂದ ಹೊರಗೆ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅದು ಕಳೆದ 1 ತಿಂಗಳಿಂದ ಕೂಡ ನಾವು ಗೃಹಬಂದಿಗಳಾಗಿದ್ದೇವೆ. ಇದಕ್ಕೆ ಕ್ವಾರಂಟೈನ್, ಹೌಸ್ ಅರೆಸ್ಟ್. ಕ್ವಾರಂಟೈನ್ ಎಂಬ ಶಬ್ದ ಇದು ಈ ನಮ್ಮ ಆಧುನಿಕ ಜೈಲು ವ್ಯವಸ್ಥೆಯಲ್ಲಿ ಸೆಲ್ಲಲ್ಲಿ ಹಾಕೋದಕ್ಕೆ ಕ್ವಾರಂಟೈನಿಂಗ್ ಅಂತಾರೆ. ದಟ್ ವರ್ಡ್ ವಾಸ್ ನಾರ್ಮಲಿ ಯೂಸ್ಡ್ ಇನ್ ನಮ್ಮ ಕ್ರಿಮಿನಲ್ ಲಾನಲ್ಲಿ ಉಪಯೋಗಿಸ್ತಾ ಇದ್ವಿ. ಆದರೆ ಪ್ರತಿಯೊಬ್ಬ ಮನುಷ್ಯನ ಬಾಯಲ್ಲೂ ಕ್ವಾರಂಟೈನ್ ಬರೋಂಥ ಒಂದು ಸನ್ನಿವೇಶ. ಅಂದರೆ ಇಡೀ ದೇಶವೇ ಒಂದು ಜೈಲಾಗಿ ಪರಿವರ್ತನೆ ಆಗಿದೆ. ಇದು ಒಂದು. ಇದ್ರ ಜೊತೆಗೆ ಈ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಕೆಲವು ಕಾರಣಗಳನ್ನು ಹುಡುಕ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ವಿಶೇಷವಾಗಿ ಮತೀಯ ಸಂಘರ್ಷಕ್ಕೆ ಕಾರಣವಾಗ್ತಕ್ಕಂಥ ಕಾರಣವನ್ನು ಹುಡುಕ್ತಾ ಇದೆ. ದೆಹಲಿಯಲ್ಲಿ ಆಯಿತು ಅಂತ ತಬ್ಲೀಗಿಗಳು ಬಂದರು, ಅಲ್ಲಿ ಸಾವಿರಾರು ಜನಕ್ಕೆ ಅವ್ರ ಉದ್ದೇಶ ಇತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಆ ಒಂದು ತಬ್ಲೀಗಿಗಳ ಕಾರಣದಿಂದ ಈ ದೇಶದಲ್ಲಿ ಒಂದು ವರ್ಗವನ್ನು ಅಸಹಾಯಕತೆಯಿಂದ ಅಥವಾ ಆತಂಕದಿಂದ ನೋಡ್ತಕ್ಕಂಥ ಸನ್ನಿವೇಶವನ್ನು ಆಳುವ ಜನ ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು. ಯಾಕಂದರೆ ರೋಗಕ್ಕೆ ಜಾತಿ ಇಲ್ಲ, ರೋಗಕ್ಕೆ ಬಡವ ಇಲ್ಲ. ಇವತ್ತು ಯಾರೋ ಒಬ್ಬ ಬೆಳಿಗ್ಗೆ ನೋಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ತನಗೆ ಯಾರು ಇದು ಅನ್ಮ್ಯಾರಿಡ್ ಫೆಲೋ, ಆಟೋ ಡ್ರೈವರ್, ಕೊರೋನಾ ಬಂತು, ಅವ್ನು ಬೇರೆ ಕಾಂಪ್ಲಿಕೇಶನ್ಸ್ ಇತ್ತು, ಇವಾಗ ಡಯಾಲಿಸಿಸ್. ಆದರೆ ಆತ ಬದುಕನ್ನು ಎದುರಿಸಲಿಕ್ಕೆ ಸಾಧ್ಯವಾಗದೇನೆ ಅವ ಆತ್ಮಹತ್ಯೆ ಮಾಡ್ಕೊಂಡ. ಇಟಲಿ ಅಥವಾ ಸ್ಪೇನ್ನಲ್ಲಿ ಒಬ್ಬ ಮಂತ್ರಿ ಆತ್ಮಹತ್ಯೆ ಮಾಡ್ಕೊಂಡ. ಅಂದರೆ ಮನುಷ್ಯನ ಯಾಂತ್ರಿಕ ಜೀವನವೇ ಸರ್ವಸ್ವ ಅಲ್ಲ ಎಂಬತಕ್ಕಂಥ ಈ ಹಿಂದಿನ ಕಾಲದಲ್ಲಿ ನಾವೇನು ಆತ್ಮ, ಪರಮಾತ್ಮ, ಅಂತರಾತ್ಮ, ಮೋಕ್ಷ ಅಂತ ನೋಡ್ತಾ ಇದ್ದೀವಿ. ಒಂಥರ ತ್ಯಾಗ ಏನಿದೆಯಪ್ಪ, ಬುದ್ಧನ ಥರ ವೈರಾಗ್ಯ ಬರ್ತದೆ. ಬುದ್ಧ ತನ್ನೆಲ್ಲ ಒಂದು ರಾಜ್ಯವನ್ನೇ ಕಪಿಲವಸ್ತುವಿನಿಂದ ಹೋಗ್ಬೇಕಾದ್ರೆ ಒಬ್ಬ ರೋಗಿಯನ್ನು ನೋಡ್ದ, ಅವ್ನ ಹೆಣ ನೋಡ್ದ, ಅವ್ನು ಬಿಟ್ಟು ಇದರಲ್ಲಿ ಏನೂ ಇಲ್ಲ, ವೈರಾಗ್ಯ ಬಂತು. ಇವತ್ತು ಕೂಡ ಈ ಕಳೆದ ಒಂದೂವರೆ ತಿಂಗಳ ನಾಗರಿಕ ಜೀವನ ಇದೆಯಲ್ಲ, ಇದು ನಮ್ಮದಲ್ಲದೇನೆ ಒಂದು ವೈರಾಗ್ಯವನ್ನು ನಮ್ಮಲ್ಲಿ ತರ್ತಾ ಇದೆ. ಏನಿದೆಯಪ್ಪ, ಯಾರಿಗೆ ದುಡಿಯೋದು? ನಾವು ದುಡಿದ್ರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ? ನಿಮ್ಮ ಜೇಬಲ್ಲಿ ಹಣ ಇದ್ದರೂ ಕೂಡ ಇವಾಗ ನೋಟ್ ಹಾಕಿ ಪೇಪರ್ ಕೊಡಿ. ನಿಮ್ಗೆ ದುಡ್ಡಿದ್ರೂ ಕೂಡ, ಕೊಳ್ಳುವ ಶಕ್ತಿ ಇದ್ರೂ ಕೂಡ ಕೊಳ್ಳುವ ಸ್ವಾತಂತ್ರ್ಯ ಇಲ್ಲಲ್ಲ. ಅವಾಗ ದುಡ್ಡಿಗೆ ಏನು ಬೆಲೆ? ದುಡ್ಡು ಮತ್ತು ಬ್ಲಡ್ ಸರ್ಕ್ಯುಲೇಟ್ ಆಗಬೇಕು. ನಿಮ್ಮ ದುಡ್ಡೇ ಸರ್ಕ್ಯುಲೇಟ್ ಆಗಲ್ಲ ಅಂದರೆ ಬಹುಶಃ ಆಧುನಿಕ ಸಮಾಜದ ಆರ್ಥಿಕ ವ್ಯವಸ್ಥೆಯ ರೂಪವಾಗಿರ್ತಕ್ಕಂಥ ಹಣ, ಡಾಲರ್, ಪೌಂಡ್, ಇವೆಲ್ಲವೂ ಕೂಡ ದೇ ಹ್ಯಾವ್ ಬಿಕಮ್ ಇನ್ವ್ಯಾಲಿಡ್ ದೆಮ್ಸೆಲ್ಫ್. ಇದು ಒಂದು ದೊಡ್ಡ ಬೆಳವಣಿಗೆ. ಮತ್ತು ಸ್ವಾತಂತ್ರ್ಯ. ಈಗ ನಾನು ಮಲೆನಾಡಿನ ಕತ್ತಲಿನ ಲೋಕದಲ್ಲಿ ಹುಟ್ಟಿದವನ, ಹಳ್ಳಿಯಲ್ಲಿ ಸಾಗರಪೇಟೆಯಲ್ಲಿ ಬೆಳೆದವನು. ರಜದಲ್ಲಿ ರಜಾ ಸಿಕ್ಕ ತಕ್ಷಣ ಊರಿಗೆ ಆ ಮದುವೆ ಯಾವುದೋ ಕಾರಣದಿಂದ ನಮ್ಮ ನಾಗರಿಕತೆ, ನಮ್ಮ ಮೂಲಗಳಿಗೆ ಹೋಗ್ಬೇಕು ಎಂಬ ಪ್ರಯತ್ನ ನಡೀತಾ ಇರ್ತದೆ. ಹೋಗೋ ಸ್ವಾತಂತ್ರ್ಯ ಇಲ್ವಲ್ಲ. ಈಗ ಹೋಗಬೇಕು ಅಂತಂದರೆ ಈಗ ನಾವಿಲ್ಲಿ ಪೊಲೀಸರ ಹತ್ರ ಹೋಗಿ ಪರ್ಮಿಷನ್ ತಗೊಂಡು ಹೋಗ್ತಕ್ಕಂಥ ಒಂದು ಅಸಹಾಯ. ಅವೇನು ಸರ್ಕಾರ ದುರುದ್ದೇಶದಿಂದ ಮಾಡಿಲ್ಲ, ಆದರೆ ನಿಮ್ಮ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸ್ತಕ್ಕಂಥ ಒಂದು ಯಶಸ್ಸು ಪ್ರಯತ್ನ ಇದಾಗಿದೆ. ಮತ್ತು ಇದು ಹೆಂಗೆ ಅಂದರೆ, ಮತ್ತು ಇನ್ನೊಂದು ಬಹಳ ವಿಶೇಷ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆರೋಗ್ಯ ಇಲಾಖೆ ಇತ್ತಲ್ಲ,
ಅದರಂಥ ಕೆಟ್ಟ ಜನವಿರೋಧಿ ಇಲಾಖೆನೇ ಇರಲಿಲ್ಲ ರೀ. ಆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆ ಬರೀ ಅದರದ್ದು ಅವಶ್ಯಕತೆ ಇಲ್ಲೇನೋ ಅನಿಸ್ತಾ ಇತ್ತು, ಮೆಡಿಕಲ್ ಎಜುಕೇಶನ್ ಸಪ್ರೇಟ್ ಆದಮೇಲೆ. ಇವತ್ತು ಆರೋಗ್ಯ ಇಲಾಖೆಯ ಮಹತ್ವ ಕೂಡ ನಮಗೆ ಗೊತ್ತಾಗ್ತದೆ. ಖಂಡಿತ ಸರ್, ಹೌದು. ಇವತ್ತು ನಮ್ಮ ಹಳ್ಳಿಗಳಲ್ಲಿ PH ಡಾಕ್ಟರ್ ಇರಲಿಲ್ಲ. ಇದ್ರ ಜೊತೆಗೆ ಸಾಮಾನ್ಯವಾಗಿ ಪ್ರತಿಯೊಂದು ನ್ಯೂನ್ಯತೆಗೂ ವೈದ್ಯರನ್ನು ಸಂಪರ್ಕಿಸ್ತಾ ಇದ್ದಂಥ ಮನುಷ್ಯರು ಅಸಹಾಯಕ ಪರಿಸ್ಥಿತಿಯ ಕಾರಣದಿಂದ ವೈದ್ಯರ ಹತ್ರ ಹೋಗ್ತಾ ಇಲ್ಲ. ಈ ಆಸ್ಪತ್ರೆ ಕೂಡ ಹೆಲ್ತ್ ಇಂಡಸ್ಟ್ರಿ ಆಗಿತ್ತು. ಇವತ್ತೇನಾದರೂ ಕೊರೋನಾ ಬಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಏನಾದರೂ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋದು ಬಂದರೆ 2 ಲಕ್ಷ 3 ಲಕ್ಷ ಚಾರ್ಜ್ ಮಾಡೋರು ಅಲ್ವಾ. ಮತ್ತು ಈ ಕೊರೋನಾ ಕೂಡ ಸಮಾಜದ ತುಳಿತಕ್ಕೊಳಗಾದ ಜನರಿಗೆ ಮಾತ್ರ ಬಂದಿದೆಯೇ ಹೊರತು, ನೀವು ನೋಡ್ತಾ ಇರಿ, ಯಾರೋ ಶ್ರೀಮಂತರಿಗೆ ಭಾರತದಲ್ಲಿ ಬರಲಿಲ್ಲ. ಮುಂಬೈ ಇಸ್ಲಾಂ ಪ್ರದೇಶದಲ್ಲಿ ಬಂದಿದೆ, ಬಿಹಾರಿ ಕಾರ್ಮಿಕರಿಗೆ ಬಂದಿದೆ. ಅಂದರೆ ಯಾರು ಶ್ರಮವನ್ನು ಮಾಡ್ತಾ ಇದ್ರು ಆ ಜನರಿಗೆ ಬಂದಿದೆ. ಹಾಗಾಗಿ ಕೊರೋನಾವನ್ನು ಹೇಗೆ ನಾವು ನಾಗರಿಕತೆಯಲ್ಲಿ ಬಿಫೋರ್ ಕ್ರೈಸ್ಟ್ ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್ ಹೇಳ್ತೀವಲ್ಲ, ನಾವು ಇನ್ನು ನಮ್ಮ ಬದುಕನ್ನು ನಿರ್ದೇಶನ ಮಾಡ್ಬೇಕಾದ್ರೆ ಪ್ರೀ ಕೊರೋನಾ ಪೋಸ್ಟ್ ಕೊರೋನಾ. ಈಗ ನೀವು ಅನ್ಟಚಬಿಲಿಟಿ ಮಾಡಬಾರ್ದು ಅಂತ. ಅನ್ಟಚಬಿಲಿಟಿ ನಮ್ಮ ಸಮಾಜದ ದೊಡ್ಡ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಲೋಪ ಅಲ್ವಾ. ಅನ್ಟಚಬಲ್ಸು, ರಿಸರ್ವೇಷನ್ಸು ಇದು ನಮ್ಮ ಸಮಾಜ ವ್ಯವಸ್ಥೆ, ಶ್ರೇಣೀಕೃತ ಸಮಾಜ ಇದು. ಈಗ ನೀವು ಸರ್ಕಾರವೇ ನೀವು 6 ಅಡಿ ದೂರ ಇರಬೇಕು ಅಂತ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದ್ವಲ್ಲ, ಹೌದಾ. ಸೊ ಅನ್ಟಚಬಿಲಿಟಿ ಹ್ಯಾಸ್ ಬೀನ್ ಪಾಪ್ಯುಲರೈಸ್ಡ್ ಇದಾಗಿದೆ. ಈಗ ಬಸ್ಸಲ್ಲಿ 52 ಜನ ಬಸ್ಸಲ್ಲಿ 3 ಜನ ಹೋಗ್ತಕ್ಕಂಥ ಸಂಸ್ಕೃತಿ ಇತ್ತಲ್ಲೇನ್ರಿ ನಮ್ಮದು. ಈಗ 21 ಜನ ಹೋಗ್ಬೇಕು ಅಂತಾರೆ. ಈ ಟ್ರೈನಿಗೂ ಏನು ಮಾಡ್ತಾರೋ ಗೊತ್ತಿಲ್ಲ. ಹೀಗಾಗಿ ಮನುಷ್ಯನಿಗೆ ಸ್ವಯಂ ನಿಯಂತ್ರಣವನ್ನು ಮಾಡಿಕೊಳ್ತಕ್ಕಂಥ ಒಂದು ವಾತಾವರಣ ಬಂದಿದೆ. ಇದ್ರ ಜೊತೆಗೆ ನಾಗರಿಕ ಸೌಲಭ್ಯಗಳು ಅವಿಭಾಜ್ಯ ಅಂಗಗಳು ಅಂತ ಏನು ನಾವು ತಿಳ್ಕೊಂಡಿದ್ವಿ, ಅವು ಯಾವ ಅವಿಭಾಜ್ಯ ಅಲ್ಲ. ಬಾರು, ರೆಸ್ಟೋರೆಂಟು, ಫುಟ್ಪಾತಲ್ಲಿ ಬೇಲ್ಪುರಿ, ಪಾರ್ಕ್ ಯಾವುದೋ ಅನಿವಾರ್ಯ ಇಲ್ಲ. ಎಲ್ಲ ಬಿಟ್ಟು ಮನುಷ್ಯ ಬದುಕ್ತಾ ಇದ್ದಾನಲ್ಲ. ಹಾಗಾಗಿ ಇದು ಒಂಥರ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತಾ ಇದೆ ಅಂತ ಅನ್ನಿಸ್ತದೆ. ಸರ್, ಇವಾಗ ಏನ್ ನಡೀತಾ ಇದೆ ಅಂತಂದ್ರೆ, ಜನ ಜಾಸ್ತಿ ಆಧುನಿಕ ಅಂದ್ರೆ ಆಲೋಪತಿ, ಹೋಮಿಯೋಪತಿ ಅದ್ರ ಮೇಲೆ ಜಾಸ್ತಿ ನಂಬ್ತಾ ಇದಾರೆ. ಆದ್ರೆ ನಮ್ಗೆ ಹಿಂದಿನಿಂದ ಏನ್ಷಿಯಂಟ್ ಆಯುರ್ವೇದನೇ ಜಾಸ್ತಿ ಎಫೆಕ್ಟಿವ್ ಅಂತ ಅನ್ನೋದು ಕೆಲವರು ಒಪಿನಿಯನ್. ಸರ್, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ನೋಡಿ, ಈ ಆಧುನಿಕ ಚಿಕಿತ್ಸಾ ಪದ್ಧತಿ ಭಾರತಕ್ಕೆ ಬಂದು 250 ವರ್ಷ ಆಯಿತು. ಬ್ರಿಟಿಷರ ಜೊತೆಗೆ ಬಂದಿತ್ತು. ಅದರ ಪೂರ್ವದಲ್ಲಿ ಈ ದೇಶದಲ್ಲಿ ಇದ್ದಿದ್ದೇ ನಮ್ಮ ಆಯುರ್ವೇದ, ಯುನಾನಿ ಈ ಪದ್ಧತಿಗಳಿತ್ತು. ಮೊಘಲರ ಕಾಲದಲ್ಲಿ ಯುನಾನಿ ಇತ್ತು, ಒಂದು ಕಡೆ ಆಯುರ್ವೇದ ಪದ್ಧತಿ ಇತ್ತು. ಸುಶ್ರುತನ ಕಾಲದಿತ್ತು. ಭಾರತದಲ್ಲಿ ಆರೋಗ್ಯ ಪದ್ಧತಿ ಆಯುರ್ವೇದವೇ ಆಗಿತ್ತು. ನಿಮ್ಮ ಇಂಗ್ಲೀಷ್ ಆಧುನಿಕ ಈ ಪದ್ಧತಿ ಬಂದು ಒಂದು ಇಟ್ ಇಸ್ 200 years old. ಆದರೆ ನಮ್ಮ ದುರಂತ ಏನಾಗಿದೆ ಅಂದರೆ, ಆಯುರ್ವೇದ ಪದ್ಧತಿಯಲ್ಲಿ ಹೀಲಿಂಗ್ ಟೈಮ್ ಜಾಸ್ತಿ ಆಗ್ತದೆ. ಯಾಕೆ ಆಗ್ತದೆ ಅಂದರೆ ಸೈಡ್ ಎಫೆಕ್ಟ್ ಇಲ್ಲ, ಸ್ಟೆರಾಯ್ಡ್ಸ್ ಇಲ್ಲ. ಈ ಆಧುನಿಕ ಔಷಧೋಪಚಾರ ತಗೊಳ್ಳೋದ್ರ ಜೊತೆಗೆ ಅದರ ಸೈಡ್ ಎಫೆಕ್ಟ್ಸ್ ತುಂಬ ಇದೆ. ಹಾಗಾಗಿ ಇಂಟಿಗ್ರೇಟೆಡ್ ಮಾಡೋಂಥ ಪ್ರಯತ್ನವನ್ನು ಭಾರತದಲ್ಲಿ ಮಾಡಿದ್ರು, ಅದು ಯಶಸ್ವಿಯಾಗಿಲ್ಲ. ಆದರೆ ಅಲ್ಟಿಮೇಟ್ಲಿ ಈ ಕೊರೋನಾ ಕೂಡ ಅಲ್ಟಿಮೇಟ್ ಏನು ನೀವು ಕಂಡುಹಿಡಿದಿರೋದು ಪ್ಲಾಸ್ಮಾ. ರೋಗಿ ಇದರಿಂದ ಇದು ತಗೊಳ್ತಕ್ಕಂಥ, ಇದು ಭಾಳ ಹಿಂದಿನ ಕಾಲದಲ್ಲಿ ಇತ್ತು. ವಿಷಕ್ಕೆ ವಿಷವೇ ಮದ್ದು ಅನ್ನತಕ್ಕಂಥ ನಮ್ಮ ಭಾರತೀಯ ಪದ್ಧತಿ. ಪಾಯ್ಸನ್ ಹ್ಯಾಸ್ ಟು ಬಿ ಫಾಟ್ ವಿತ್ ಪಾಯ್ಸನ್. ವಿಷ ಯಾರಿಗಾರ ಬಂದರೆ ಹಿಂದೆಲ್ಲ ಹೇಳೋರು, ಹಾವು ಯಾರಿಗಾರ ಕಚ್ಚಿದ್ರೆ ಅವ್ರನ್ನ ಹಾವು ಕಚ್ಚಿಬಿಟ್ರೆ ಅವನು ಹಾವು ಸಾಯುತ್ತೆ, ಅವನು ಬದುಕ್ತಾನೆ ಅಂತ ನಮ್ಮ ಕಡೆ ಒಂದು ಪ್ರತೀತಿ ಇತ್ತು. ಅದರಿಂದ ನಮ್ಮ ಭಾರತೀಯ ಪದ್ಧತಿಯ ಬಗ್ಗೆ ಆದ್ಯತೆಯನ್ನು ಕೊಡಬೇಕು. ಇವತ್ತೇನು ಮಾಡಿದ್ದಾರೆ ಆಯುಷ್ ಇಲಾಖೆ ಎಲ್ಲ ಅಂಥೇಳಿ, ಆದರೂ ಕೂಡ ಇವತ್ತೇನು ಈ MD ಸೀಟ್ಗೆ 100 ಕೋಟಿ 10 ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಹೋಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ರೇಡಿಯಾಲಜಿಗೆ 1.5 ಕೋಟಿ ಏನು ಮಾಡ್ತಾರೆ? ರೇಡಿಯಾಲಜಿಸ್ಟ್ ಆಗಿ ಬಂದು ಒಂದು ಫ್ಯಾಕ್ಟ್ರಿ ಥರ ಇಂಪೋರ್ಟೆಡ್ ಮಿಷಿನ್ ಹಾಕಿ ಮಾಡೋಬಿಟ್ಟು ನಿಮ್ಮ ತಲೆಗೆ ಅಂತ ಕೆಲಸ. ಹೌದು ಸರ್. ಅದರಿಂದ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಒಂದು ಅದರ ಆರೋಗ್ಯಕರ ಅಂಶ ಏನು ಅಂತಂದರೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಸೈಡ್ ಎಫೆಕ್ಟ್ ಅದು ರಿಸರ್ಚ್ ಆಗ್ತಾ ಇಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ, MBBS ಆದರೆ ಅವ್ನು ಭಾಳ ದೇವಪುತ್ರ, ಅವನು BSCM ಆದರೆ ಅವನು 2ನೇ ದರ್ಜೆ ಪ್ರಜೆ ಅಂತಕ್ಕಂಥ ಈ ಪ್ರಿಯಾರಿಟೀಸ್ ಇದೆಯಲ್ಲ, ಅದು ಹೋಗಬೇಕು. ಎಲ್ಲಿ ಇದಾಗ್ತದೆ ಮತ್ತು ಈಗ ಆ ಥರ ಮಾಡದೇ ಹೋದರೆ, ಸರ್ಕಾರನೇ ಪಾಪ್ಯುಲರ್ ತಮ್ಮ ದೇಶೀಯ ಪದ್ಧತಿಯನ್ನು ಮಾಡದೇ ಹೋದರೆ ನೀವು ಇನ್ನೇನು ಮಾಡ್ತೀರಿ?
ಇದು ಪ್ರಪಂಚಕ್ಕೆ ಕ್ಯಾಲ್ಕುಲೇಟರ್ ಕಂಡಂತ ಜಪಾನ್ನಲ್ಲಿ ಇನ್ನು ಮಣಿಕಟ್ಟಲ್ಲೇ ಅವ್ರು ಎಣಿಸೋದು. ಅವ್ರೇನು ಕ್ಯಾಲ್ಕುಲೇಟರ್ ಉಪಯೋಗಿಸಲ್ಲ. ಹಾಗಿರ್ಬೇಕಾದ್ರೆ ನಮಗೆ ಈ ಥರ ಈ ಆಧುನಿಕ ಔಷಧಿಗಳ ಬಗ್ಗೆ ಅದು ಸೈಡ್ ಎಫೆಕ್ಟ್ಸ್ ತುಂಬ ಇದೆ. ಇಟ್ಸ್ ಪ್ರೂವನ್ ಥಿಂಗ್. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಇಷ್ಟೆಲ್ಲ ಆಧುನಿಕ ಔಷಧಿಗಳು ಕಂಡು ಹಿಡಿದವ್ರು ಕೊರೋನಾಕ್ಕೆ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ. ದೇ ಆರ್ ಅನೇಬಲ್ ಟು ರಿಸರ್ಚ್. ಅಂದರೆ ಇದು ಆಧುನಿಕ ಚಿಕಿತ್ಸಾ ಪದ್ಧತಿಯ ಒಂದು ವೈಫಲ್ಯ ಅಂತ ಬೇಕಾದ್ರೆ ನಾವು ಹೇಳೋದು. ಅದೇ ಭಾರತೀಯ ಪದ್ಧತಿಯಲ್ಲಿ ಇದಕ್ಕೆ ಬೇಕಾದಷ್ಟಿದೆ. ನಮ್ಮ ಈಗ ಈ ಗಿರಿಧರ್ ಕಜೆ ಗಿಜೆ ಎಲ್ಲ ನಮ್ಮ ಔಷಧಿ ಮಾಡಿದ್ರಲ್ಲ, ಹಾಗಾದ್ರೆ ಈಗ ಆಯುರ್ವೇದಕ್ಕೂ ಕೂಡ ಅವಕಾಶ ಕೊಡಬೇಕು. ಇದನ್ನ ಪಂಥಾಹ್ವಾನ ಕೊಡಬೇಕು. ನೋಡಪ್ಪ ಈ ಥರ ಆಗಿದೆ, ಯಾರ್ಯಾರು ಏನು ಮಾಡ್ತೀರಿ ಅಂತ. ನಮ್ಮ ಇನ್ಸ್ಟಿಟ್ಯೂಷನ್ಸ್ ಇದಾವಲ್ಲ, ಆಯುರ್ವೇದಿಕ್ ಕಾಲೇಜು ಇನ್ಸ್ಟಿಟ್ಯೂಷನ್ಸ್, ಇವೆಲ್ಲ ಪ್ರಿಯಾರಿಟಿ ಕೊಟ್ಟು ನೀವು ರಿಸರ್ಚ್ ಮಾಡಿ ಅಂತ ಹೇಳಿ ಆದ್ಯತೆಯನ್ನು ಕೊಡಬೇಕು. ಆದರೆ ನಮ್ಮ ಸರ್ಕಾರ ಅದಕ್ಕೆ ಆದ್ಯತೆಯನ್ನು ಕೊಡ್ತಾ ಇಲ್ಲ ಅಂಬೋದು ಬಹಳ ದುರಂತ. ಬಟ್ ಇದಕ್ಕೆ ನನ್ನ ಪ್ರಕಾರ ನಮ್ಮ ಜೀವನ ಶೈಲಿ ಆಯುರ್ವೇದ ಒಂದು ಅಂಗ. ಆಯುರ್ವೇದವನ್ನು ವೇದದ ಒಂದು ಭಾಗ ಅಂತ ಕರೀತಾರೆ. ಭಾರತೀಯ ವೇದ ಪದ್ಧತಿಯ ಒಂದು ಭಾಗ ಔಷಧೋಪಚಾರ ಆಯುರ್ವೇದ. ಇಟ್ಸ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಅದನ್ನು ಮಾಡಬೇಕು. ಮಾಡ್ತಕ್ಕಂಥ ಮನಸ್ಥಿತಿ ನಾನು ಸ್ವಲ್ಪ ಜಾಗೃತಿ ಬರ್ತಾ ಇದೆ. ಬಟ್ ಆದರೂ ಕೂಡ ಮತ್ತು ಆಯುರ್ವೇದದ ಒಂದು ಕ್ಯಾಂಪೇನ್ ಕೂಡ ಆಗ್ತದೆ. ನೀವು ಸ್ವಾಮಿ ರಾಮದೇವ್ ಶುರು ಮಾಡಿದಾಗ ವಿದೇಶದ ಫಾರ್ಮಸ್ಯೂಟಿಕಲ್ ಕಂಪನಿಗಳು ರಾಮದೇವನ್ನ ಡೆನಿಗ್ರೇಟ್ ಮಾಡಲಿಕ್ಕೆ ಒಂದು ಕ್ಯಾಂಪೇನ್ ಶುರು ಮಾಡಿದ್ರು ಅವನ ವಿರುದ್ಧ. ಆಯುರ್ವೇದ ಏನಾದರೂ ಯಶಸ್ವಿ ಆಗತ್ತೆ ಅನ್ನೋದಾದ್ರೆ ಈ ಫಾರ್ಮಾ ಲಾಬಿ ಇದೆಯಲ್ಲ, ಇದು ಅವ್ರ ವಿರುದ್ಧ ಫೈಟ್ ಮಾಡುತ್ತೆ. ಆಧುನಿಕ ಕಾಲದಲ್ಲಿ ಏನಾಗಿದೆ, ಅಮೆರಿಕದವ್ರು ಮಾಡ್ಕೊಂಡು ಎಣುಬಾಂಬ್ ಬಂದಾದ್ಮೇಲೆ ನಮ್ಮ ಬಜೆಟ್ಟಿನ ಶೇಕಡ ಅತಿ ಹೆಚ್ಚು ಹಣ ಹೋಗೋದು ಡಿಫೆನ್ಸ್ಗೆ, ಯುದ್ಧಕ್ಕೆ. ಯುದ್ಧದಿಂದ 4ನೇ ಪ್ರಯೋಜನ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಆಗ್ತದೆ. ಆದರೆ ಇನ್ಫ್ರಾಸ್ಟ್ರಕ್ಚರ್, ಯುದ್ಧ ಇವೆಲ್ಲಕ್ಕಿಂತಲೂ ಮನುಷ್ಯ ಜೀವನ ಬಹಳ ಮೌಲ್ಯಯುತವಾದದ್ದು ಎಂಬುದು ಈ ಕೊರೋನಾದಿಂದ ಪಾಠ. ಮನುಷ್ಯ ಜೀವನ ಉಳಿಸ್ಬೇಕು ಅಂದರೆ ಆಯುರ್ವೇದ ಪದ್ಧತಿ, ನಮ್ಮ ಭಾರತೀಯ ಪದ್ಧತಿ. ವಿ ಶುಡ್ ನಾಟ್ ಡಿಪೆಂಡ್ ಅಪಾನ್ ಎನಿ ಟ್ರೀಟ್ಮೆಂಟ್. ಇವತ್ತು ಅಮೆರಿಕ ಕೂಡ ಎಷ್ಟು ಪ್ರಜೆ ಆದರೆ ಹೈಡ್ರೋಕ್ಲೋರಿನ್ ಟ್ಯಾಬ್ಲೆಟ್ಸ್ ಇಂಡಿಯಾದಿಂದ ತರಿಸ್ಕೊಳ್ಳೋದು, ರಾ ಮೆಟೀರಿಯಲ್ ಚೈನಾದಿಂದ ತರಿಸ್ಕೊತಾರೆ. ದೇರ್ ಓನ್ಲಿ ಮ್ಯಾನುಫ್ಯಾಕ್ಚರರ್ಸ್. ಆ ರಾ ಮೆಟೀರಿಯಲ್ ಕಂಡು ಹಿಡಿಯೋಕ್ಕಾಗಿಲ್ವ ನಮಗೆ? ಅದರಿಂದ ನಾವು ಆರೋಗ್ಯದ ಬಗ್ಗೆ ಸಂಶೋಧನೆಗೆ ಆದ್ಯತೆ ಕೊಡಬೇಕು. ಇವತ್ತು ICMR ಅಂತ ಈಗ ಹೆಸರು ಕೇಳ್ತಾ ಇದ್ದೇವೆ. ಇಲ್ಲ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಬರೀ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಿಗೆ ಅಫಿಲಿಯೇಷನ್ ಕೊಡೋದು, ಸೀಟ್ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಕೆಲಸ ಇರಲಿಲ್ಲ. ಅದರಿಂದ ಇನ್ನೂ ಸಂಶೋಧನೆಗೆ ಹೆಚ್ಚು, ಭಾರತ ಆರೋಗ್ಯದ ಸಂಶೋಧನೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಕಾಲ ಬಂದಿದೆ. ಆ ಕೊಡೋ ಸಂದರ್ಭದಲ್ಲಿ ನಮ್ಮ ಇವತ್ತು ಯೋಗ ದಿನಾಚರಣೆಯನ್ನು ಪ್ರಪಂಚದಾದ್ಯಂತ ಮೋದಿ ಪಾಪ್ಯುಲರೈಸ್ ಮಾಡಿದ್ರು. ಅದೇ ಮಾದರಿ ಆಯುರ್ವೇದವನ್ನು ಕೂಡ ಈ ಸಂದರ್ಭದಲ್ಲಿ ನೋಡಪ್ಪ, ನೀವು ಇಂಗ್ಲೀಷ್ ಔಷಧಿ ತಗೊಂಡಾಗ ದುಷ್ಪರಿಣಾಮ ಇದು, ಆಯುರ್ವೇದದಿಂದ ದುಷ್ಪರಿಣಾಮವಿಲ್ಲ ಅಂಥೇಳಿ ಅದನ್ನು ಈ ಸನ್ನಿವೇಶದ ಸಂದರ್ಭದಲ್ಲಿ ಅದನ್ನು ಪಾಪ್ಯುಲರೈಸ್ ಮಾಡತಕ್ಕಂಥ ಪ್ರಯತ್ನ ಮಾಡಿ. ಈ ದೇಶದ ಪ್ರಧಾನಮಂತ್ರಿ ನೀವು ಆಯುರ್ವೇದ ಔಷಧಿ ತಗೊಳ್ಳಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಒಂದು ಹೇಳಿಬಿಟ್ರೆ ಇಸ್ ಎ ಮೆಸೇಜ್. ಅದನ್ನು ಮಾಡಬೇಕು. ಅಂದರೆ ಗುಜರಾತ್ ಕೂಡ ಫಾರ್ಮಾಸ್ಯೂಟಿಕಲ್ ಲಾಬಿಯ ದೊಡ್ಡ ಬ್ಯಾಟಲ್ ಫೀಲ್ಡ್ ಅದು. ಅತಿ ಹೆಚ್ಚು ಫಾರ್ಮಾಸ್ಯೂಟಿಕಲ್ ಕಂಪನಿ ಇರೋದೇ ಅಲ್ಲಿ. ಅವರ ಲಾಬಿಗೆ ನಾವು ಈಲ್ಡ್ ಆಗ್ತಾ ಇದ್ದೇವೆ. ಅದರಿಂದ ಆಯುರ್ವೇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಅದು ಈಗ ಸಾವಯವ ಕೃಷಿ, ಆಯುರ್ವೇದ, ಈ ಆಧುನಿಕತೆಯಿಂದ ನಮ್ಮ ಟ್ರೆಡಿಷನಲ್ ಹೋದರೆ ನಮ್ಮ ಭವಿಷ್ಯಕ್ಕೆ ಒಳ್ಳೆಯದಿದೆ ಎಂಬುದು ನನ್ನ ಆಶ್ರೀ ಚಾನಲ್ಲು ಈ ಇವತ್ತಿನ ಈ ಸಂದರ್ಭದಲ್ಲಿ ಜನರನ್ನ ಜಾಗೃತಿ ಮಾಡ್ತಕ್ಕಂಥ ಪ್ರಯತ್ನ ಏನು ಮಾಡ್ತಾ ಇದ್ದೀವಿ. ಭಾಳ ಸ್ವಾಗತಾರೆ. ನಮ್ಮ ಜನಕ್ಕೆ ಬೇಕು. ಆಮೇಲೆ ನಮ್ಮ ಈ ವಿಷಯ ಈಗೆಲ್ಲ ಚಾನಲ್ಗಳು ನಾವು ನೋಡ್ತೀವಲ್ಲ TV ಗಳಲ್ಲಿ, ಅದನ್ನೇ ನೋಡಿ ಬೇಜಾರಾಗಿರೋ ಸಂದರ್ಭದಲ್ಲಿ ಈ ಕೊರೋನಾದ ಮತ್ತೊಂದು ಮುಖವನ್ನು, ಆರೋಗ್ಯದ ಮತ್ತು ಇದರ ಪರಿಣಾಮವನ್ನು ನೋಡ್ತಕ್ಕಂಥ ಪ್ರಯತ್ನ ಮಾಡಲು ಸ್ವಾಗತ. ನನಗೂ ಕೂಡ ನೀವು ಅವಕಾಶ ಕೊಟ್ಟಿದ್ದೀರಿ. ನಿಮಗೂ ವಂದನೆಗಳು. ನಾನು ಈ ಕಾರ್ಯಕ್ರಮ ನೋಡ್ತಾರೆ ವೀಕ್ಷಕರು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಎಲ್ಲ ಎಪಿಸೋಡ್ಗಳನ್ನು ನೀವು ನೋಡಬೇಕಾಗತ್ತೆ. ವೆರಿ ಇನ್ಫಾರ್ಮೇಟಿವ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.